ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ವೀಕ್ಷಕ ಬಂಧುಗಳಲ್ಲಿ ಪ್ರಾತಃ ಕಾಲದ ನಮಸ್ಕಾರಾದಿಗಳನ್ನು ಮಾಡ್ತಾ ನೋಡಿ, ಈ ದಿನ ವಿಶೇಷವಾದಂತಹ ದಿನ ಸೋಮವಾರ, ಚತುರ್ಥಿ, ರೋಹಿಣಿ ನಕ್ಷತ್ರ, ಶುಭಯೋಗ, ಅಮೃತಗಳಿಗೆ ಇರುವಂಥದ್ದು, ಮತ್ತು ಜೊತೆಯಲ್ಲಿ ದತ್ತಾತ್ರೇಯ ಜಯಂತಿ ಇರುವಂಥದ್ದು ತುಂಬ ಚೆನ್ನಾಗಿರುತ್ತೆ. ನಮ್ಮ ಧಾರ್ಮಿಕ ವಿಚಾರಗಳು ಬಂದರೆ ಪ್ರತಿನಿತ್ಯವೂ ಸಹ ಒಂದಲ್ಲ ಒಂದು ಸೇವೆಗಳು, ಒಂದು ಆರಾಧನೆಗಳು, ಒಂದು ಉಪಾಸನೆಗಳು, ಭಗವಂತನ ಧ್ಯಾನಗಳನ್ನು ಮಾಡುವಂಥದ್ದು ಪ್ರತಿನಿತ್ಯವೂ ಇರುತ್ತೆ. ಈ ದಿನ ವಿಶೇಷವಾದಂತಹ ಧನುರ್ಮಾಸ ನಡೀತಾ ಇದೆ. ಧನುರ್ಮಾಸದಲ್ಲಿ ಈ ದಿನ ವಿಶೇಷವಾದಂತಹ ಸೋಮವಾರ, ಚತುರ್ಥಿ, ಅದರಲ್ಲೂ ಸಹ ದತ್ತಾತ್ರೇಯ ಜಯಂತಿ ಅಂತ ಬಂದಾಗ ನೀವು ದತ್ತಾತ್ರೇಯರವರು ನೀವು ದೇವಸ್ಥಾನಗಳಲ್ಲೇ ಸಿಕ್ಕಿದ್ರು ಇದನ್ನು ಮಿಸ್ ಮಾಡ್ಕೊಳ್ಬೇಡಿ. ದತ್ತಾತ್ರೇಯರಿಗೆ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ದತ್ತಾತ್ರೇಯ ಅಂತ ಅಂದರೆ ಅವರು ಬ್ರಹ್ಮ, ವಿಷ್ಣು, ಮಹೇಶ್ವರ ಮೂರು ಜನದ ಸಮ್ಮಿಲದ ಒಂದು ಅವತಾರ. ಅದು ಆ ಒಬ್ಬನ ಪೂಜೆ ಮಾಡೋದ್ರಿಂದ ತ್ರಿಮೂರ್ತಿಗಳನ್ನು ಪೂಜೆ ಮಾಡುವಂತಹ ಒಂದು ಅತ್ಯಂತವಾದಂತಹ ಫಲ ನಮಗೆ ಸಿಗುತ್ತೆ. ಅದರಿಂದ ಯಾರೂ ಮಿಸ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ, ಇನ್ನು ವಿಶೇಷವಾಗಿ ಧನುರ್ಮಾಸ ಎಲ್ಲ ಹಬ್ಬ ಹರಿದಿನಗಳೆಲ್ಲೂ ಮುಗಿದಿದೆ. ನಿನ್ನೆ ಮೊನ್ನೆ ಹನುಮ ಜಯಂತಿ, ವೈಕುಂಠ ಏಕಾದಶಿ ಎಲ್ಲ ಮುಗಿದಿದೆ. ಇದನ್ನ ವಿಶೇಷವಾದಂತಹ ದಿನ, ಜೊತೆಯಲ್ಲಿ ಭಗವಂತನ ಉಪಾಸನೆ ಮಾಡುವಂತಹ ದಿನ, ಶಿವನಿಗೆ ಪ್ರಾರ್ಥನೆ ಮಾಡಿಕೊಳ್ಳುವಂತಹ ದಿನ ಅಂತ ಹೇಳ್ತಾ, ವಿಶೇಷವಾಗಿ ಈ ದಿನ ನೋಡಿ ಸೋಮವಾರ ಮೇಷರಾಶಿಯವರು ಸ್ವಲ್ಪ ಸೋಂಬೇರಿಗಳಿಂದ ಆಗಿರ್ತಾರೆ. ಸೋಂಬೇರಿತನ, ಲೇಜಿ, ಸ್ವಲ್ಪ ಆಯಾಸದ ವಾತಾವರಣಗಳಿಂದಲೂ ಇರ್ತೀರಿ, ಮತ್ತು ಸ್ವಲ್ಪ ಸೋಂಬೇರಿತನದಲ್ಲಿ ವರ್ತನೆಯನ್ನು ಮಾಡ್ತೀರಿ. ಇಂಟ್ರೆಸ್ಟ್ ಇಲ್ಲ, ಮಾಡಿದ್ರೈತೆ ಬಿಡು, ನಾಳೆ ಹೋಗೋಣ, ನಾಡ್ದು ಮಾಡೋಣ ಅಂತಹ ಸ್ವಲ್ಪ ನೆಗ್ಲೆಕ್ಟ್ ಮಾಡುವಂತಹ ವಾತಾವರಣಗಳನ್ನು ಬೆಳೆಸ್ಕೊಳ್ತೀರಿ. ಆದರೆ ಕೆಲಸಗಳಿಗೆ, ಕಾರ್ಯಗಳಿಗೆ ಹೋಗಬೇಕಾದ್ರೆ ಸ್ವಲ್ಪ ಜಾಗ್ರತೆಯಿಂದ ಓಡಾಡಿ. ಆತುರ ನಿರ್ಧಾರಗಳು ಬೇಡ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ನಂತರದಲ್ಲಿ ವೃಷಭ ರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ ಇದೆ, ಕುಟುಂಬದಲ್ಲಿ ಸೌಖ್ಯ ಇದೆ, ಹಣಕಾಸಿನ ಮಧ್ಯಮ ವರ್ಗೀಯ ನಡ್ಕೊಂಡು ಹೋಗುತ್ತೆ. ಅಂತ ದೊಡ್ಡ ನಷ್ಟವೂ ಇಲ್ಲ, ದೊಡ್ಡ ಲಾಭವೂ ಇಲ್ಲ, ಅಂತಹ ವಾತಾವರಣಗಳಿಂದ ಕೂಡಿರುವಂಥದ್ದಾಗಿರುತ್ತೆ. ಜೊತೆಯಲ್ಲಿ ಧಾರ್ಮಿಕ ವಿಚಾರದಲ್ಲೂ ಆಸಕ್ತಿ ಉಳ್ಳಂಥವರಾಗಿರ್ತೀರಿ, ಅನುಕೂಲವಾಗುತ್ತೆ. ಮಿಥುನ ರಾಶಿಯವರಿಗೆ ತುಂಬ ಅನುಕೂಲತೆಗಳನ್ನು ನೋಡುವಂಥ ದಿನ. ನಿಮ್ಮನ್ನು ಭೇಟಿ ಮಾಡಿದಂಥವರೆಲ್ಲರೂ ಸಹ ನಿಮ್ಮನ್ನು ಹೊಗಳಿ, ನಿಮ್ಮನ್ನು ಒಂಥರ ರೀತಿಯಾದಂತಹ ಉತ್ತಮವಾದಂತಹ ಸ್ಥಾನದಲ್ಲಿಟ್ಟು ನಿಮಗೆ ಪೂಜಿಸುತ್ತಾರೆ, ನಿಮಗೆ ಮತ್ತು ಗೌರವ ಕೊಡ್ತಾರೆ. ಜೊತೆಯಲ್ಲಿ ಮೇಲಧಿಕಾರಿಗಳಿದ್ರೆ ಅವರಿಂದ ನಿಮಗೆ ಒಳ್ಳೆಯ ಪ್ರಶಂಸೆ ಸಿಗುತ್ತೆ. ಕೆಲಸ ಮಾಡುವಂತಹ ಜಾಗದಲ್ಲಿ ಉತ್ತಮವಾದಂತಹ ಲಾಭ ಗಳಿಸುವಂತಹ ವಾತಾವರಣ ಮಿಥುನ ರಾಶಿಯವರಿಗಿರುತ್ತೆ. ಕರ್ಕಾಟಕ ರಾಶಿಯವರಿಗೂ ಸಹ ವ್ಯವಹಾರದಲ್ಲಿ ಪ್ರಗತಿ ಇದೆ, ಜೊತೆಯಲ್ಲಿ ತಾಳ್ಮೆ ಇದೆ. ಏನನ್ನು ಮಾಡಬೇಕು, ಏನು ಮಾಡಬಾರ್ದು ಅಂತಹ ಆಲೋಚನೆ ಇರುತ್ತೆ. ಕುಟುಂಬದಲ್ಲಿ ಶುಭ ಕಾರ್ಯಗಳ ಚಿಂತನೆ ಮಾಡ್ತಿದ್ದಾರೆ, ಅದರಲ್ಲೂ ಸಹ ಅನುಕೂಲವಾಗುತ್ತೆ. ಹಣಕಾಸಿನ ಅನುಕೂಲ ದಿನೇ ದಿನೇ ಅನುಕೂಲವಾಗ್ತಾ ಬರುತ್ತೆ. ಮತ್ತು ಸಿಂಹರಾಶಿಯವರು ನಿಮ್ಮನ್ನು ಕಂಡಾಗ ಅಸೂಯೆ ಪಡುವಂಥವರಿದ್ದಾರೆ. ಜೊತೆಯಲ್ಲಿ ನಿಮಗೆ ಸ್ವಲ್ಪ ಸಣ್ಣ ಪುಟ್ಟ ತೊಂದರೆಗಳು ಕೊಡುವಂಥದ್ದು, ಶತ್ರುಗಳ ಕಾಟ, ಸ್ವಲ್ಪ ಇವೆಲ್ಲವೂ ಸಹ ನಡೀತಾ ಇರುತ್ತೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಕೆಲಸ ಮಾಡುವಂತಹ ಜಾಗದಲ್ಲಿ ಕಿರಿಕಿರಿ, ಸುಮ್ಮನೆ ಇದ್ದರೂ ಸಹ ಕಾಲು ಕೆರ್ಕೊಂಡು ಜಗಳಕ್ಕೆ ಬರುವಂತಹ ವಾತಾವರಣಗಳಿರುತ್ತೆ, ಜಾಗ್ರತೆಯನ್ನು ವಹಿಸಿ. ನಂತರದಲ್ಲಿ ಕನ್ಯಾ ರಾಶಿಯವರಿಗೆ ಶುಭ ಕಾರ್ಯಗಳಲ್ಲಿ ಸ್ವಲ್ಪ ಅಡೆತಡೆಗಳಾಗ್ತಿದೆ. ಶುಭ ಕಾರ್ಯಗಳನ್ನು ಮಾಡೋಕ್ಕೋರು ಸ್ವಲ್ಪ ಲೇಟ್ ಆಗ್ತಾ ಇದೆ. ಮತ್ತು ಮದುವೆ ಆಗಿದ್ದರೂ ಸಹ ಸಂತಾನ ಫಲಗಳಲ್ಲಿ ಹಿನ್ನಡೆ ಆಗುತ್ತೆ, ಅಂತಹ ಸನ್ನಿವೇಶಗಳು ಬರುತ್ತೆ. ಜೊತೆಯಲ್ಲಿ ವ್ಯವಹಾರದಲ್ಲಿ ಸ್ವಲ್ಪ ನಷ್ಟಗಳು, ಕಷ್ಟಗಳು, ಏನು ಕೈ ಹಾಕಿದ್ದೆಲ್ಲವೂ ಸಹ ಒಂದಲ್ಲಂದ ಒಂದು ರೀತಿಯಲ್ಲಿ ನಷ್ಟಕ್ಕೆ ಗುರಿಯಾಗುವಂತಹ ವಾತಾವರಣಗಳಿಂದ ಕೂಡಿರುತ್ತೆ, ಸ್ವಲ್ಪ ಜಾಗ್ರತೆ. ನಂತರದಲ್ಲಿ ತುಲಾರಾಶಿಯವರು ಹಣಕಾಸಿನ ಸ್ಥಿಮಿತದಲ್ಲಿಲ್ಲ ಅಂತ ಅಂದರೆ ಹಣಕಾಸಿನ ಫೋಲಾಗುತ್ತೆ. ನಿಮ್ಮನ್ನು ಯಾಮಾರಿಸುವಂತಹ ವ್ಯಕ್ತಿಗಳು ಸಿಗ್ತಾರೆ. ನಿಮ್ಮನ್ನು ನಂಬಿಸಿ ನಿಮ್ಮಿಂದ ಹಣವನ್ನು ಲಪಡಾಯಿಸುವಂಥದ್ದು, ಹಣಕಾಸಿನ ದುಂದು ವೆಚ್ಚಗಳು, ಹಣಕಾಸಿನಲ್ಲಿ ಮೋಸ ಹೋಗುವಂತಹ ವಾತಾವರಣಗಳಿರುತ್ತೆ. ನೀವು ಏನನ್ನು ಮಾಡೋಕ್ಕೋದ್ರೂ ಯಾವುದೋ ಒಂದು ರೀತಿಯಲ್ಲಿ ಹಣಕಾಸಿನ ನಷ್ಟಗಳಂತೂ ಖಂಡಿತವಾಗಿ ನಿಮ್ಗೆ ಆಗ್ತಿರ್ತದೆ, ಜಾಗ್ರತೆಯನ್ನು ವಹಿಸಿ. ಅನಂತರದಲ್ಲಿ ವೃಶ್ಚಿಕ ರಾಶಿಯವರೆಗೂ ಸಹ ಹಣಕಾಸಿನ ಕಳ್ಳತನವಾಗಬಹುದು. ಜೊತೆಯಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗುತ್ತೆ. ಜೊತೆಯಲ್ಲಿ ಶುಭ ಕಾರ್ಯಗಳಲ್ಲಿ ಬಹಳ ಬೇಗ ಬರ್ತಾರೆ, ಸ್ವಲ್ಪ ಶುಭ ಕಾರ್ಯಗಳಲ್ಲಿ ಎಡೆತೊಡುವಂಥದ್ದಾಗುವಂಥದ್ದಾಗುತ್ತೆ. ಶುಭ ಕಾರ್ಯಗಳು, ಮದುವೆ ಮುಂಜಿ ಮಾಡಬೇಕಾದ್ರೆ, ವರ ಮತ್ತು ವಧುವಿನ ಅನ್ವೇಷಣೆ ಮಾಡಬೇಕಾದ್ರೆ ಜಾಗ್ರತೆಯನ್ನು ವಹಿಸಿ. ಇಲ್ಲವಾದಲ್ಲಿ ಅಲ್ಲೇನೋ ಸಣ್ಣ ಪುಟ್ಟ ಸಮಸ್ಯೆಗಳಾಗಿ ಮುಂದಿನ ದಿನಗಳಲ್ಲಿ ಅವರಿಗೆ ಸಮಸ್ಯೆಗಳಾಗಬಹುದು. ಆದ್ದರಿಂದ ಸ್ವಲ್ಪ ವ್ಯವಹಾರಾದಿಗಳಿಗೆ ಬಂದಾಗ, ಮನೆಯಲ್ಲಿ ಶುಭ ಕಾರ್ಯಗಳು ಅಂತ ಬಂದಾಗ ತುಂಬ ಜಾಗ್ರತೆಯಿಂದ ವರ್ತನೆಯನ್ನು ಮಾಡಬೇಕಾಗ್ತದೆ ವೃಶ್ಚಿಕ ರಾಶಿಯವರು. ಧನುಸು ರಾಶಿಯವರು ಅಷ್ಟೇ. ಧನುಸು ರಾಶಿಯವರು ಸ್ವಲ್ಪ ಈ ದಿನ ನೀವೇನಾದರೂ ಭೂಮಿ ವಿಚಾರ ಮಾಡೋಕ್ಕೆ ಹೋದರೆ ಕಲಹಗಳಾಗುತ್ತೆ. ಭೂಮಿಗೆ ಹೋದರೆ ಸಾಕು, ನಿಮ್ಮ ಮನೆಯೋ ಜಮೀನೋ ಎಲ್ಲಿಗೋದ್ರೂ ಸಹ ಸ್ವಲ್ಪ ಸಣ್ಣ ಕಲಹಗಳು, ಗೊಂದಲಗಳಾಗುವಂಥ ಸನ್ನಿವೇಶಗಳಿರುತ್ತೆ.
ಯಾರಾದರೂ ಹಳ್ಳಿಯ ವಾತಾವರಣದಲ್ಲಿರುವಂಥವ್ರು ನಿಮ್ಮ ಭೂಮಿ ಜಮೀನುಗಳಿಗೆ ಏನಾರು ಹೋದರೆ ನಿಮಗೆ ಅಲ್ಲಿ ಈ ದಿನ ವಿಶೇಷವಾದಂತಹ ದಿನ. ಜೊತೆಯಲ್ಲಿ ನಿಮಗೆ ಸರ್ಪ ಸುತ್ತುಗಳು ಕಾಡುವಂಥದ್ದು, ನಿಮಗೆಲ್ಲರೂ ಅಲ್ಲಿ ಸರ್ಪದ ದರ್ಶನವಾಗುವಂಥದ್ದು, ನಾಗರ ಹಾವುಗಳೆಲ್ಲರೂ ಓಡಾಡುವಂಥ ಸನ್ನಿವೇಶಗಳು ನಿಮಗೆ ಅದರ ದರ್ಶನ ಸಿಗುತ್ತೆ. ಅದರಿಂದ ನಿಮಗೆ ಮುಂದಿನ ಒಳ್ಳೆಯ ಉತ್ತಮವಾದಂತಹ ಶಕುನಗಳನ್ನು ಕೊಡುತ್ತೆ. ಅಂತಹ ವಾತಾವರಣಗಳಾಗಬಹುದು ವಿಶೇಷವಾಗಿ ಧನುಸು ರಾಶಿಯವರಿಗೆ. ನಂತರದಲ್ಲಿ ಮಕರ ರಾಶಿಯವರಿಗೆ, ಮಕರ ರಾಶಿ ವ್ಯವಹಾರದಲ್ಲಿ ಪ್ರಗತಿ ಇದೆ, ಕುಟುಂಬದಲ್ಲಿ ಸೌಖ್ಯ ಇದೆ, ಮಾಡುವಂಥ ಕೆಲಸದಲ್ಲಿ ಬಹಳ ನಂಬಿಕೆ ಇರುತ್ತೆ, ನಿಮಗೆ ವಿಶ್ವಾಸವಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ಶ್ರಮವನ್ನು ಪಡ್ತೀರಿ, ಶ್ರಮಕ್ಕೆ ತಕ್ಕಂಥ ಲಾಭ ಸಿಗುವಂತಹ ವಾತಾವರಣಗಳು ನಿಮ್ಮದಾಗಿರುತ್ತೆ. ಮತ್ತು ಕುಂಭರಾಶಿಯವರಿಗೆ ಸಣ್ಣ ಪುಟ್ಟ ವಿಚಾರಗಳಿಗೆ ತಂದೆಯನ್ನು ಜಗಳ ಮಾಡ್ಕೋತೀರಿ, ಸಣ್ಣ ಪುಟ್ಟ ವಿಚಾರಗಳಿಗೆ ಘರ್ಷಣೆ ಮಾಡ್ಕೊಳ್ತೀರಿ, ಕೆಲಸ ಮಾಡುವಂಥ ಜಾಗದಲ್ಲಿ ಕಿರಿಕಿರಿ, ಮೇಲಧಿಕಾರಿಗಳಿಂದ ಕಿರಿಕಿರಿ ಆಗುವಂಥದ್ದು, ಅಕ್ಕಪಕ್ಕದವರು, ಸ್ನೇಹಿತರು, ಬಂಧುಗಳಿಂದ ಸಣ್ಣ ಪುಟ್ಟ ವಿಚಾರಗಳಿಗೆ ಮನಸ್ತಾಪಗಳು, ಬೇಸರವೋ, ಸಮಸ್ಯೆಗಳು, ಸಂಕಷ್ಟಗಳು ಏನೋ ಒಂದು ಸಣ್ಣ ಪುಟ್ಟ ಅವಘಡಗಳಾಗುವಂಥ ಸನ್ನಿವೇಶಗಳು ಜಾಗ್ರತೆಯನ್ನು ವಹಿಸಬೇಕಾಗ್ತದೆ. ಮತ್ತು ಮೀನರಾಶಿಯವರೆಗೂ ಸಹ, ಮೀನರಾಶಿಯವರಿಗೆ ಸ್ವಲ್ಪ ಜನ್ಮದಲ್ಲಿ ಶನಿ ಬಂದಾಗ, ದ್ವಾದಶದಲ್ಲಿ ಶನಿ, ಅಷ್ಟ ಶನಿ ಇದ್ದಾನೆ, ಜನ್ಮದಲ್ಲಿ ರಾಹು ಇದ್ದಾನೆ, ಸ್ವಲ್ಪ ಕೋಪದ ವಾತಾವರಣ ಜಾಸ್ತಿ ಇದೆ, ತಾಳ್ಮೆನ ಕಳ್ಕೊಳ್ತೀರಿ, ದುಡುಕು ಸ್ವಭಾವದಲ್ಲಿದೆ, ಮತ್ತು ನಮ್ಮನ್ನು ಏನು ನಾವು ಒಳ್ಳೇದು ಮಾಡಿದ್ರೂ ಸಹ ಕೆಟ್ಟದಾಗ್ತಿದೆ, ಬೇರೆಯವರೆಲ್ಲರೂ ಸಹ ನಮ್ಮನ್ನು ಬ್ಲೈಂಡ್ ಮಾಡ್ತಿದ್ದಾರೆ, ನಮ್ಮ ಬಗ್ಗೆ ಬೆಳ್ಳು ತೋರಿಸ್ತಾರೆ, ನಮಗೇನು ಒಳ್ಳೆಯದನ್ನು ಮಾಡಿದರೂ ಸಹ ಕೆಟ್ಟದಾಗಿ ಬಿಂಬಿಸ್ತಾ ಇರುವಂತಹ ವಾತಾವರಣಗಳಿರುತ್ತೆ. ಅದರಿಂದ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ. ಜಾಸ್ತಿ ಮಾತನಾಡಕ್ಕೆ ಹೋಗಬಾರ್ದು, ಮೌನವು ಇದ್ದಂಥಷ್ಟು ಉತ್ತಮವಾಗಿರುತ್ತೆ. ಮುಂದಿನ ದಿನಗಳಲ್ಲಿ ಅದರದ ಲಾಭ ಖಂಡಿತವಾಗಿ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ, ವಿಶೇಷವಾದಂತಹ ಸೋಮವಾರದ ಜ್ಯೋತಿಷಿ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡ್ತೇನೆ. ಭಗವಂತ ಒಳಿದನ್ನು ಮಾಡಲಿ.